ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆ ಒಂದೇ ಆದರೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಎರಡು ಪೊಲೀಸ್ ಇಲಾಖೆಗಳು ಇರತಕ್ಕಂಥದ್ದು. ಹೌದು, ನಮ್ಮ ರಾಜ್ಯದ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಕೂಡ ಈ ರೀತಿಯಾಗಿ ಒಂದೇ ಜಿಲ್ಲೆಯಲ್ಲಿ ಎರಡು ಪೊಲೀಸ್ ಇಲಾಖೆಗಳಿಲ್ಲ. ಕೇವಲ ನಾವು ಇದನ್ನು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಕಾಣ್ಬೋದಾಗಿದೆ. ಹೌದು, ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಇರತಕ್ಕಂಥ 4 ತಾಲೂಕುಗಳು ಒಳಪಡುತ್ತೆ. ಜೊತೆಗೆ KGF ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಈ ಒಂದು ತಾಲೂಕು ಕೂಡ ಒಳಪಡ್ತಕ್ಕಂಥದ್ದು. ಹೌದು, ಬಂಗಾರಪೇಟೆ ಮತ್ತು KGF ತಾಲೂಕು KGF ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ. ಹಾಗಾಗಿನೇ ಪ್ರತ್ಯೇಕವಾಗಿ ಅಲ್ಲೂ ಕೂಡ ಒಂದು ಪ್ರತ್ಯೇಕವಾಗಿ SP ಹುದ್ದೆಯನ್ನು ನಾವು ಕಾಣ್ಬೋದು. ಮತ್ತು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತ್ಯೇಕವಾಗಿ ಒಬ್ಬರು SP ಇರ್ತಾರೆ. ಮತ್ತು KGFನ ಜಿಲ್ಲಾ ಪೊಲೀಸ್ ಇಲಾಖೆಗೂ ಕೂಡ ಪ್ರತ್ಯೇಕವಾಗಿ ಓರ್ವ SP ಅನ್ನು ಕೂಡ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಕ್ಕಂಥದ್ದು. ಹೌದು, ಹಿಂದೆ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯ KGFನಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. ಗಣಿಗಾರಿಕೆ ಬಂದಾದ ನಂತರದಲ್ಲಿ ಬಹಳಷ್ಟು ಒಂದು ಕಾನೂನು ಸುವ್ಯವಸ್ಥೆ ಜೊತೆಗೆ ಅಕ್ರಮ ಚಟುವಟಿಕೆಗಳು ಮತ್ತು ಕಳ್ಳತನ ಪ್ರಕರಣಗಳು ಹಿಂದೆ ಬಹಳಷ್ಟು ನಡೀತಾ ಇತ್ತು. ಹಾಗಾಗಿನೇ ಈ ಒಂದು ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಕೂಡ ಧಕ್ಕೆ ಆಗಬಾರ್ದು. ಜೊತೆಗೆ ಅಲ್ಲಿ ಗಣಿಗಾರಿಕೆ ಕೂಡ ಈ ಹಿಂದೆ ಮಾಡಲಾಗ್ತಾ ಇತ್ತು. ಹಾಗಾಗಿನೇ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ನಿಗಾವನ್ನು ಇರಿಸಲಿಕ್ಕೆ ಅಲ್ಲಿ ಒಂದು SP ಹುದ್ದೆಯನ್ನು ಮುಂದುವರಿಸಿದ್ರು. ಆದರೆ ಇದೀಗ ಈ ಒಂದು KGF ಜಿಲ್ಲಾ ಪೊಲೀಸ್ ಇಲಾಖೆ ಅಲ್ಲಿ ಇರಬೇಕು ಎನ್ನುವಂಥ ಒಂದು ಪ್ರಶ್ನೆ ಕೂಡ ಇದೀಗ ಮೂಡಿ ಬರ್ತಾ ಇದೆ. ಈಗ ಅಲ್ಲಿರ್ತಕ್ಕಂಥ KGFನ SP ಕಚೇರಿಯನ್ನು ಮುಂದುವರಿಸಬೇಕಾ ಬೇಡವಾ ಎನ್ನುವಂತಹ ಒಂದು ಸಂದರ್ಭ ರಾಜ್ಯ ಸರ್ಕಾರದ ಎದುರು ಬಂದಿದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯಲ್ಲಿ ಕೇವಲ 6 ತಾಲೂಕುಗಳಿದೆ. ಇರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಏನಿದೆ, ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಏನಿದೆ, ಅದು ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ KGF ತಾಲೂಕು ಜೊತೆಗೆ ಬಂಗಾರಪೇಟೆ ತಾಲೂಕು, 2 ತಾಲೂಕು ಕೂಡ ಪ್ರತ್ಯೇಕವಾಗಿ ಇದೀಗ ಮತ್ತೊಂದು SP ಕಚೇರಿ ಬೇಕಾ, ಜೊತೆಗೆ SP ಒಂದು ಹುದ್ದೆ ಬೇಕಾ, ಅಲ್ಲೂ ಕೂಡ ನಾವು ಗಮನಿಸಬಹುದು ಅಡಿಷನಲ್ ಆಗಿ ಒಂದು DYSP ಹುದ್ದೆ ಆಗಿರ್ಬೋದು ಮತ್ತು ಇನ್ಸ್ಪೆಕ್ಟರ್ಗಳ ಹುದ್ದೆ ಬಹಳಷ್ಟು ಇರತಕ್ಕಂಥ. ಹಾಗಾಗಿನೇ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಹೊರೆ ಕೂಡ ಆಗುವಂಥದ್ದು ಅನ್ನುವಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ. ಹಿಂದೆ ನಾವು ಗಮನಿಸಬಹುದು, ನಮ್ಮ ರಾಜ್ಯದಲ್ಲಿ ವಿಜಯನಗರ ಜಿಲ್ಲೆ ಏನು ಸ್ಥಾಪನೆಯಾದ ನಂತರ ಅಲ್ಲಿಗೆ ಈ ಒಂದು KGFನ ಒಂದು SP ಕಚೇರಿಯನ್ನು ಅಂದರೆ SP ಹುದ್ದೆಯನ್ನು ಅಲ್ಲಿಗೆ ಒಂದು ವರ್ಗಾವಣೆ ಮಾಡುವಂಥ ಒಂದು ಸಂದರ್ಭ ಬಂದಿತ್ತು. ಹಾಗಾಗಿನೇ ಇದಕ್ಕೆ KGFನ ನಿವಾಸಿಗಳು ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು ಜೊತೆಗೆ ದಲಿತ ಪರ ಸಂಘಟನೆಗಳು ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಇಲ್ಲಿರ್ತಕ್ಕಂಥ ಒಂದು SP ಕಚೇರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಯಾವುದೇ ಜಿಲ್ಲೆಗೆ ವರ್ಗಾವಣೆ ಮಾಡಬಾರ್ದು, ಇಲ್ಲೇ ಒಂದು SP ಕಚೇರಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿದ್ರು. ಇದೀಗ ಮತ್ತೊಮ್ಮೆ KGFನ SP ಕಚೇರಿಯನ್ನು ಸ್ಥಳಾಂತರ ಮಾಡ್ತಾರೆ ಎನ್ನುವಂಥ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದಕ್ಕೆ ಬಹಳಷ್ಟು ಒಂದು ವಿರೋಧ ಕೂಡ ಇದೀಗ ವ್ಯಕ್ತವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ರೈತಪರ ಸಂಘಟನೆಗಳು ಜೊತೆಗೆ ದಲಿತ ಪರ ಸಂಘಟನೆಗಳು ಮತ್ತು KGFನ ಭಾಗದಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳ ಮುಖಂಡರು ಇದಕ್ಕೆ ಬಹಳಷ್ಟು ಒಂದು ವಿರೋಧವನ್ನು ಕೂಡ ಮಾಡಿದ್ದಾರೆ. ಆ ಒಂದು KGF ಭಾಗದಲ್ಲಿ ನಮಗೆ ಒಂದು ಹೆಮ್ಮೆ ಆಗಿರ್ತಕ್ಕಂಥ ಒಂದು KGFನ SP ಕಚೇರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಸ್ಥಳಾಂತರ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಚಿನ್ನದ ಒಂದು ಗಣಿಗಾರಿಕೆ ನಡೀತಾ ಇತ್ತು. ಆ ಒಂದು ಸಮಯದಲ್ಲಿ ಇಲ್ಲಿ ಒಂದು KGF ತಾಲೂಕಿಗೆ ಒಂದು SP ಕಚೇರಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು. ಹಾಗಾಗಿನೇ ಈ ಒಂದು SP ಕಚೇರಿ ನಮ್ಮ ಒಂದು ಅಸ್ಮಿತೆಯ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು KGFನಲ್ಲಿರ್ತಕ್ಕಂಥ SP ಕಚೇರಿಯನ್ನು ಬೇರೆ ಯಾವುದೇ ಒಂದು ಜಿಲ್ಲೆಗೆ ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕ ರಾಜೇಂದ್ರನ್ ಅವರು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ, ನಮ್ಮ KGFನ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಒಂದು ತಾಲೂಕಾದ್ರೂ ಕೂಡ ಈ ಒಂದು ಭಾಗದಲ್ಲಿ SP ಕಚೇರಿ ಇದೆ. ಜೊತೆಗೆ ಈ ಒಂದು ಭಾಗದಲ್ಲಿ ನಡೀತಾ ಇರತಕ್ಕಂಥ ಬಹಳಷ್ಟು ಒಂದು ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ SP ಕಚೇರಿ ಜೊತೆಗೆ ಪೊಲೀಸ್ ಠಾಣೆಗಳು ಬಹಳ ಉತ್ತಮವಾಗಿ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲಿರ್ತಕ್ಕಂಥ SP ಕಚೇರಿಯನ್ನು ಏನಾದರೂ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾದರೆ ಖಂಡಿತ ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ಜೊತೆಗೆ KGFನ ಒಂದು ಬಂದ್ಗೆ ಕೂಡ ಕರೆ ಕೊಡ್ತೀವಿ. ಮತ್ತು ಇಲ್ಲಿರ್ತಕ್ಕಂಥ SP ಕಚೇರಿನ ಇಲ್ಲೇ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಅವ್ರು ಹೇಳಿರ್ತಕ್ಕಂಥದ್ದು. ಇಲ್ಲ, ನಮ್ಮ ವಿರೋಧ ಇದೆ ಸರ್. ನಾವು KGF ಬಂದ್ ಮಾಡ್ತೀವಿ, ಪೂರ್ತಿ KGF ಜನ ಎಲ್ಲ ಒಗ್ಗಟ್ಟಾಗಿ ಸೇರ್ತೀವಿ. ವಿಲ್ ಶೋ ಅವರ್ ಎಜುಕೇಷನ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಆಲ್ರೆಡಿ ನಾವು ಅದು ತೋರಿಸಿದ್ವಿ, ಪುನಃ ಮತ್ತೆ ತೋರಿಸ್ತೀವಿ ಸರ್. ನಮಗೆ SP ಆಫೀಸಿನ ಒಂದು ಗೌರವ ಸರ್. ಆ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಇರೋದದು. DR ಪೀಪಲ್ 600 ಜನ ಎತ್ತಿಲ್ಲ, ಇನ್ನೂ ಹೆಂಗಿದ್ದಾರೋ ಜವಾನ್ಗಳ ಥರ ಪೊಲೀಸವರು ಸೆಲೆಕ್ಷನ್ ಕೊಟ್ಟಿಲ್ಲ. ಇದೆಲ್ಲ MLA ಕೇಳಬೇಕಲ್ವಾ? SP ಆಫೀಸ್ ಒಂದು ಗೌರವ ಇಲ್ವಾ ನಮಗೂ? ಎಂಟೈರ್ KGF ಬಂದ್ ಮಾಡ್ತೀವಿ, ಎಂಟೈರ್ KGF ಬಂದ್ ಮಾಡ್ತೀವಿ. ನಮ್ಮ ಜನನೆಲ್ಲ ಕೇಳ್ತೀವಿ, ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್ಕಾರ ಉತ್ತರ ಕೊಡಲೇಬೇಕು. ಸರ್ಕಾರ ಇರೋದು ಏನಕ್ಕೋಸ್ಕರ? ಜನಕ್ಕೆ ಉತ್ತರ ಕೊಡೋದಕ್ಕೋಸ್ಕರ. ಅಲ್ಲಿ ಬರ್ತೀವಿ, ಬ್ಯಾತ್ಮಂಗ್ಳಾಗ ಬರ್ತೀವಿ, ಕ್ಯಾಸಂಬ್ಲಾಗ್ ಬರ್ತೀವಿ, ಅಲ್ಲಿರೋ ಜನನೂ ಕೇಳ್ತೀವಿ. ಎಲ್ಲ KGF ಕಾನ್ಸ್ಟಿಟ್ಯೂನ್ಸಿದ್ದಾರೆ. ನಮ್ಗೆ SP ಬೇಕಾ ಇಲ್ವಾ? ಅದಕ್ಕೆ ನೀವೆಲ್ಲ ಕೋಆಪ್ರೇಟ್ ಮಾಡಿ ನಾವು SP ಆಫೀಸನ್ನ ಚೇಂಜ್ ಮಾಡೋದಕ್ಕೆ ಬಿಡೋದಿಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ದರೂ ಕೂಡ 4 ತಾಲೂಕಿಗೆ ಒಂದು SP ಕಚೇರಿ, 2 ತಾಲೂಕಿಗೆ ಮತ್ತೊಂದು SP ಕಚೇರಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಒಂದು ಕಡೆ ಆರ್ಥಿಕವಾಗಿ ಹೊರೆ ಆದರೂ ಕೂಡ ಮತ್ತೊಂದು ಕಡೆ ಇದೀಗ KGFನ ನಿವಾಸಿಗಳ ಜೊತೆಗೆ ಆ ಒಂದು ಭಾಗದ ಸಂಘಟನೆಗಳ ಮುಖಂಡರು ಮತ್ತು ಮಾಜಿ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರ್ತಕ್ಕಂಥ KGF
KGF SP ಕಚೇರಿಯನ್ನು ಬೇರೆ ಯಾವುದೇ ಒಂದು ಜಿಲ್ಲೆಗೆ ವರ್ಗಾವಣೆ ಮಾಡಬಾರ್ದು, ಈ ಒಂದು ಭಾಗದಲ್ಲೇ KGF SP ಕಚೇರಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಒಂದು ಅಧಿಕೃತ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಮತ್ತೊಂದು ಕಡೆ KGF ಶಾಸಕಿ ರೂಪಶ್ರೀ ಅವರು ಕೂಡ ಹೇಳಿದ್ದಾರೆ, ಅಂತ ಯಾವುದೇ ಒಂದು ಪ್ರಸ್ತಾಪ ಕೂಡ ನಮ್ಮ ಮುಂದೆ ಇಲ್ಲ. ಜೊತೆಗೆ KGFನ SP ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ಕೂಡ ಹೇಳಿದ್ದಾರೆ, ಅಂತ ಯಾವುದೇ ಒಂದು ಪ್ರಸ್ತಾಪ ಇಲ್ಲ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಂಘಟನೆಗಳ ಮುಖಂಡರು ಜೊತೆಗೆ ಮಾಜಿ ಶಾಸಕರು ಈ ಬಗ್ಗೆ ಒಂದು ಆತಂಕ ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಕೂಡ KGFನ SP ಕಚೇರಿಯನ್ನು ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಬಾರ್ದು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.